ಇಂದಿನಿಂದ ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಚಾಲನೆ ಸಿಕ್ಕಿದೆ. ನಿನ್ನೆ ರಾತ್ರಿ ಧ್ವಜಾರೋಹಣ ಮುಖಾಂತರ ಚಾಲನೆ ನೀಡಲಾಯಿತು. ಏಪ್ರಿಲ್ 4ರಿಂದ ಏಪ್ರಿಲ್ 14ರವರೆಗೆ ಬೆಂಗಳೂರಿನ ಕರಗ ಉತ್ಸವ ನಡೆಯಲಿದೆ. ಈ ಬಾರಿಯೂ ಕೂಡ ಕರಗವನ್ನ ಹೊರಲಿದ್ದಾರೆಯೇ ಜ್ಞಾನೇಂದ್ರ. 15ನೇ ಬಾರಿ ಕರಗವನ್ನ ಹೊರಲಿದ್ದಾರೆ ಇವರು. 14 ಬಾರಿ ಕರಗವನ್ನ ಹೊತ್ತಿರುವಂತಹ ಜ್ಞಾನೇಂದ್ರ ಈ ಬಾರಿಯ ಕರಗ ಮಹೋತ್ಸವದಲ್ಲಿಯೂ ಕೂಡ ಕರಗವನ್ನ ಹೊರಲಿದ್ದಾರೆ. ಈ ಬಾರಿ ಕರಗದಲ್ಲಿ 20 ಲಕ್ಷ ಜನ ಸೇರುವ ನಿರೀಕ್ಷೆ ಮಾಡಲಾಗಿದೆ. ಐತಿಹಾಸಿಕ ಕರಗ ಉತ್ಸವಕ್ಕೆ ರಸ್ತೆ ಕಾಮಗಾರಿ ಅಡ್ಡಿಯಾಗಿರೋದು ಈಗ. ಕಳೆದ 6 ತಿಂಗಳಿನಿಂದಲೂ ಕೂಡ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀತಾನೆ ಇದೆ. ಕಾಮಗಾರಿ ಶುರುವಾಗಿ 6 ತಿಂಗಳು ಕಳೆದ್ರೂ ಕೂಡ ಇನ್ನೂ ಕೂಡ ಕೆಲಸ ಮುಗ್ದಿಲ್ಲ. ಧರ್ಮರಾಯ ದೇವಸ್ಥಾನ ರಸ್ತೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ಹಿನ್ನೆಲೆ ಕರಗಕ್ಕೆ ತೊಂದರೆಯಾಗ್ತಾ ಇದೆ. ಕರಗ ಸಾಗುವ ರಸ್ತೆಯಲ್ಲಿ ಕಾಮಗಾರಿ ನಡೀತಾ ಇದ್ದು ಬೇಗ ಮುಗಿಸುವಂತೆ ಮನವಿ ಮಾಡಲಾಗಿದೆ. ಹೀಗಾಗಿ ತರಾತುರಿಯಲ್ಲಿ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಅಧಿಕಾರಿಗಳು. ತಾತ್ಕಾಲಿಕ ಸ್ಲ್ಯಾಬ್ ಹಾಕಿ ರಸ್ತೆ ರೆಡಿ ಮಾಡಿಸ್ತಾ ಇರುವಂತಹ ಸಿಬ್ಬಂದಿಗಳು. ಏಪ್ರಿಲ್ 4ರಿಂದ 14ರವರೆಗೆ ಬೆಂಗಳೂರಿನ ಕರಗ ಉತ್ಸವ ನಡೆಯಲಿದ್ದು ನಗರದ ಮುಖ್ಯ ರಸ್ತೆಯಲ್ಲಿಯೇ ಧರ್ಮರಾಯ ದೇವಸ್ಥಾನ ಇದೆ. ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಈಗಾಗಲೇ ಸಿದ್ಧತೆ ಕೂಡ ನಡೀತಾ ಇದೆ. ಮುಖ್ಯವಾಗಿ ಈ ಬಾರಿ ವಿಶೇಷವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರುವಂತಹ ನಿರೀಕ್ಷೆಯನ್ನು ಆಡಳಿತ ಮಂಡಳಿ ಕೂಡ ಇಟ್ಕೊಂಡಿರುವಂಥದ್ದು. ಆದರೆ ಈ ಬಾರಿಯ ಏನು ಕರಗ ನಡೆಯುವಂತಹ ಜಾಗದಲ್ಲಿ ಅಂದರೆ ಕರಗ ನಡೆಯುವಂತಹ ದೇವಸ್ಥಾನದ ಮುಂಭಾಗದಲ್ಲೇ ವೈಟ್ ಟ್ಯಾಪಿಂಗ್ ಕೂಡ ಕಾಮಗಾರಿ ನಡೀತಾ ಇದೆ. ಆದರೆ ಆ ಒಂದು ಕಾಮಗಾರಿ ಕೂಡ ಇನ್ನೂ ಕೂಡ ಮುಗ್ದಿಲ್ಲ ಅನ್ನುವಂಥದ್ದು ಅದನ್ನು ನಾವಿಲ್ಲಿ ನೋಡಬಹುದು. ಇದು ಧರ್ಮರಾಯ ಟೆಂಪಲ್ ಏನಿದೆ, ನಗರಪೇಟೆಯಲ್ಲಿರುವಂತಹ ಧರ್ಮರಾಯ ಟೆಂಪಲ್ ಮುಂಭಾಗದಲ್ಲಿರುವಂತಹ ಏನು ಮುಖ್ಯ ರಸ್ತೆಯನ್ನು ನಾವು ನೋಡ್ತಾ ಇದ್ದೀವಿ. ಏನು ಟೆಂಪಲಿಂದ ಹೊರಗಡೆ ಬರುವಂತಹ ದ್ರೌಪದಿ ದೇವಿಯ ಏನು ದೇವರನ್ನ ತಗೊಂಡು ಬರುವಂಥದ್ದು ಇದೇ ರಸ್ತೆಯಲ್ಲಿ ಬೇರೆ ಬೇರೆ ಭಾಗಗಳಿಗೆ ಏನು ದೇವರ ಒಂದು ಇದು ಮೆರವಣಿಗೆ ಕೂಡ ಸಾಗುತ್ತೆ. ಆದರೆ ಈ ರಸ್ತೆ ಇನ್ನೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ ಅನ್ನುವಂಥದ್ದು. ಸುಮಾರು 6 ತಿಂಗಳಿಗಿಂತಲೂ ಹೆಚ್ಚಾಯಿತು ಈ ಒಂದು ವೈಟ್ ಟ್ಯಾಪಿಂಗ್ ಕಾಮಗಾರಿ ಶುರುವಾಗಿ. ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರ್ತಾರೆ, ವೀಕ್ಷಣೆ ಮಾಡ್ತಾರೆ ಅನ್ನುವಂಥದ್ದನ್ನು. ಹಾಗಾಗಿ ಬರುವಂತಹ ಜನರಿಗೂ ಕೂಡ ಇಲ್ಲಿ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಏನು ಅವರ ಗಮನಕ್ಕೂ ಕೂಡ ತರಲಾಗಿತ್ತು. ಆದರೆ ವೈಟ್ ಟ್ಯಾಪಿಂಗ್ ಕೆಲಸ ಮಾತ್ರ ಇನ್ನೂ ಕೂಡ ಮುಗ್ದಿಲ್ಲ ಅನ್ನುವಂಥದ್ದು. ಈ ರಸ್ತೆ ಪೂರ್ತಿ ಏನು ಕಾಮಗಾರಿ ಪೂರ್ಣಗೊಳ್ಳದೆ ಹಾಗೆ ಬಿಟ್ಟು ಹೋಗಿದ್ದಾರೆ. ಈಗಾಗಲೇ ಏನು ಕರಗ ಶುರುವಾಗುತ್ತೆ ಅನ್ನುವಂತಹ ಬೆನ್ನಲ್ಲೇ ಅಧಿಕಾರಿಗಳು ಅತಿ ವೇಗವಾಗಿ ಕೆಲಸವನ್ನು ಕೂಡ ಶುರು ಮಾಡಿದ್ದಾರೆ. ಅಂದರೆ ಏನು ಇಲ್ಲಿ ನಾವು ನೋಡ್ಬೋದು, ಇದನ್ನ ಟೆಂಪರವರಿ ಆಗಿ ಸ್ಲ್ಯಾಬ್ಗಳನ್ನು ಹಾಕಿ ಇದನ್ನ ಮುಚ್ಚೋದಿಕ್ಕೆ ಅಂತ ಹೇಳಿ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ BBMP ಇರ್ಬೋದು, ಬೆಸ್ಕಾಂ ಇರ್ಬೋದು, BWCSB ಇರ್ಬೋದು, ಎಲ್ಲರೂ ಜಂಟಿಯಾಗಿ ಕೆಲಸವನ್ನ ಬೇಗ ಮುಗಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಟೆಂಪರವರಿ ಸ್ಲ್ಯಾಬ್ಗಳನ್ನು ಹಾಕಿ ಅದನ್ನ ಮುಚ್ಚುವಂಥದ್ದು. ಅಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಕರಗವನ್ನ ವೀಕ್ಷಣೆ ಮಾಡೋದಕ್ಕೆ ಅಂತೇಳಿ ಬರುವಂತಹ ಸಂದರ್ಭದಲ್ಲಿ ಜನರಿಗೆ ಇದು ಎಷ್ಟು ಅಪಾಯ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಯಾಕಂತಂದ್ರೆ ಈ ರೀತಿ ಇಲ್ಲಿ ಏನಾದರೂ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಈ ಜನ ಸೇರುವಂತಹ ಸಂದರ್ಭದಲ್ಲಿ ಇದು ಟೆಂಪರವರಿ ಆಗಿ ಇದನ್ನ ಮುಚ್ಚಿಬಿಟ್ರೆ ಜನ ಏನಾದರೂ ಬಿದ್ದರೆ ನಿಜಕ್ಕೂ ಅದು ದೊಡ್ಡ ಒಂದು ಸಮಸ್ಯೆ ಆಗುತ್ತೆ. ಈಗಾಗಲೇ ಆ ದೇವಸ್ಥಾನದವ್ರದ್ದು ಕೂಡ ಹೇಳ್ತಾ ಇದ್ರು, ತುಂಬ ಗಾಬರಿ ಆಗುತ್ತೆ. ಯಾಕಂತಂದ್ರೆ ಇದನ್ನ ಟೆಂಪರವರಿ ಆಗಿ ಮುಚ್ಚಿದ್ರೆ ನಮಗೆ ಭಯ ಆಗುತ್ತೆ, ಜನ ಓಡಾಡ್ತಾರೆ, ಬಿದ್ದು ಬಿಟ್ರೆ ಏನು ಮಾಡೋದು ಅನ್ನುವಂಥದ್ದನ್ನು ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ನಿಜ ಇದನ್ನ ನೋಡಿದ್ರೆ ಭಯ ಆಗುತ್ತೆ, ಯಾವ ರೀತಿ ಇದನ್ನ ಮುಗಿಸ್ತಾರೆ ಅನ್ನುವಂಥದ್ದು. ಯಾವುದೇ ರೀತಿಯ ಸಮಸ್ಯೆ ಆಗದೆ ಇರಲಿ, ಈ ಒಂದು ವೈಟ್ ಟ್ಯಾಪಿಂಗ್ ಕಾಮಗಾರಿಯಿಂದ ಜನರಿಗೆ ಅಂದರೆ ಬರುವಂತಹ ಏನು ಇಲ್ಲಿ ಬರುವಂತಹ ಜನರು ಏನಿರ್ತಾರೆ ಅವರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಜನ ಕೂಡ ಹೇಳ್ತಾ ಇರುವಂಥದ್ದು. ಜೊತೆಗೆ ಆಡಳಿತ ಮಂಡಳಿ ಕೂಡ ಅದೇ ರೀತಿ ಹೇಳ್ತಾ ಇರುವಂಥದ್ದು. ಇಲ್ಲಿ ನಿಜಕ್ಕೂ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ BBMP ನಿರ್ಲಕ್ಷ್ಯ. ಅಂದರೆ ಏನು ಕೊನೆಯ ಸಮಯದಲ್ಲಿ ಈ ರೀತಿಯ ಒಂದು ಬೇಗ ಕಾಮಗಾರಿಗಳನ್ನು ಮುಗಿಸ್ಕೋಬೇಕು ಅನ್ನುವಂಥದ್ದನ್ನು ತರಾತುರಿಯಲ್ಲಿ ಮಾಡ್ತಾ ಇರುವಂಥದ್ದು ವಿಪರ್ಯಾಸ ಅಂತಲೇ ಹೇಳಬಹುದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.